ಬ್ರೇಕ್ ಆದಮೇಲೆ ನಮಃ ಶಿವಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಬಹುಮುಖ್ಯವಾಗಿ ನಾವಿಲ್ಲಿ ಗಮನಿಸ್ತಾ ಹೋದರೆ ಶಿವನ ಆರಾಧನೆಯ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರದ ಕುರಿತಾಗಿಯೂ ಕೂಡ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ಜೊತೆಗೆ ನಾವು ಸಾಮಾನ್ಯವಾಗಿ ವಿಷ್ಣುವಿಗೆ ವೈಕುಂಠ ಅಂತ ಹೇಳ್ತೀವಿ, ಬ್ರಹ್ಮನಿಗೆ ಬ್ರಹ್ಮಲೋಕ ಅಂತ ಹೇಳ್ತೀವಿ, ಶಿವನಿಗೆ ಕೈಲಾಸ ಪರ್ವತ ಅಥವಾ ಶಿವನ ಒಂದು ವಾಸಸ್ಥಾನ, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಪ್ರಮುಖವಾಗಿ ಕೈಲಾಸ ಪರ್ವತದ ಮಹತ್ವ ಏನು, ಅದರ ಬಗ್ಗೆ ಕೂಡ ಗುರೂಜಿಯಿಂದ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಗುರುಗಳೇ, ನಾವು ಶಿವನ ಆರಾಧನೆಯ ಸಂದರ್ಭದಲ್ಲಿ ನೋಡಿ, ಬ್ರಹ್ಮನಿಗೆ ಬ್ರಹ್ಮಲೋಕ, ವಿಷ್ಣುವಿಗೆ ವೈಕುಂಠ, ಹಾಗೆಯೇ ಶಿವನಿಗೆ ಕೈಲಾಸ ಪರ್ವತ ಅನ್ನುವಂಥ ಮಾತಿದೆ. ಮಹತ್ವ ತಿಳಿಸ್ಕೊಡಿ ಕೈಲಾಸ ಪರ್ವತದ ಕುರಿತಾಗಿ. ಪುರಾಣಗಳ ಪ್ರಕಾರ ನಮ್ಮಲ್ಲಿ ಒಟ್ಟು 14 ಲೋಕಗಳಿದೆ. ಭೂಲೋಕ ಎಲ್ಲದಕ್ಕೆ ಮಧ್ಯದಲ್ಲಿದೆ. ಭೂಲೋಕದಿಂದ ಕೆಳಗಡೆ ಸಪ್ತ ಅಧೋಲೋಕಗಳು ಅಂತ ಕರಿತೀವಿ. ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳ ಅಂತ 7 ಅಧೋಲೋಕಗಳು. ಭೂಲೋಕದಿಂದ ಭೂಮಿಯನ್ನು ಸೇರಿಸಿ ಭೂಲೋಕದಿಂದ ಮೇಲಕ್ಕೆ 7 ಊರ್ಧ್ವಲೋಕಗಳು ಅಂತ ಹೇಳ್ತೀವಿ. ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಸತ್ಯಲೋಕ ಅಂದರೆ ಒಂದೇ, ಬ್ರಹ್ಮಲೋಕ ಅಂದರೆ ಒಂದೇ. ಸೊ ಇದು 7 ಊರ್ಧ್ವಲೋಕಗಳು, 7 ಅಧೋಲೋಕಗಳು. ನಾವು ಆಧ್ಯಾತ್ಮಿಕವಾಗಿ ನೋಡೋಕೆ ಹೋಯ್ತು ಅಂದರೆ ತಮೋಗುಣ ಯಾವುದಲ್ಲಿ ಜಾಸ್ತಿ ಇರುತ್ತೆ ಅದು ಅಧೋಲೋಕಗಳಿಗೆ ಹೋಗ್ತಾ ಇರ್ತದೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಧಪತನ ಅಂತಾರಲ್ಲ ಆ ಥರ. ಸತ್ವಗುಣ ಯಾವುದಲ್ಲಿ ಜಾಸ್ತಿ ಇರುತ್ತೆ ಅವರು ಊರ್ಧ್ವಲೋಕಗಳಿಗೆ ಹೋಗ್ತದೆ. ಭೂವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಹೀಗೆ ಹೋಗ್ತದೆ ಅಂತ ಹೇಳುತ್ತೆ. ಈ ಭೂಲೋಕ ಅನ್ನತಕ್ಕಂಥದ್ದು ತ್ರಿಗುಣಾತ್ಮಕವಾದದ್ದು, ತ್ರಿಭಿರ್ ಮಾನುಷಂ ಅಂತಲೇ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಸತ್ವಗುಣ, ರಜೋಗುಣ ಜಾಸ್ತಿ ಇರುತ್ತೆ, ತಮೋಗುಣ ಸ್ವಲ್ಪ ಕಮ್ಮಿ ಇರುತ್ತೆ. ಅದರೊಳಗೂ ರಜೋಗುಣ ಜಾಸ್ತಿ, ರಜೋಗುಣ ಪ್ರಧಾನ ಭೂಲೋಕದಲ್ಲಿ. ಅದೇ ರಜೋಗುಣ ಅಂದರೆ ಕ್ರಿಯೆ. ರಜೋ ರಾಗಾತ್ಮಕಂ ವಿದ್ಯೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದಂಗೆ ಅದು ರಜೋಗುಣ ಅಂತಕ್ಕಂಥದ್ದು ಭೂಮಿಯಲ್ಲಿ ವಿಶೇಷವಾದಂತಹ ಒಂದು ಗುಣ. ಸತ್ವಾತ್ ಸಂಜಾಯತೆ ಜ್ಞಾನಂ, ರಜಸೋ ಲೋಭ ಏವಚ. ಸೊ ರಜಸ್ಸಿನಿಂದ ನಮಗೆ ಕಾಮ ಉಂಟಾಗುತ್ತೆ ಜಾಸ್ತಿ, ಆಸೆ ಅನ್ನೋ ಅರ್ಥ ಅದಕ್ಕೆ, ಕಾಮ ಕ್ರೋಧ ಅನ್ನೋದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ಆಸೆಯನ್ನು ಇಟ್ಕೊಂಡೇ ಇರ್ತಾರೆ. ಇದು ಲೆಕ್ಕಾಚಾರ ಇರ್ತಕ್ಕಂಥ. ಇಲ್ಲಿಂದ ಊರ್ಧ್ವ ಲೋಕಗಳು ಮೇಲಿದೆ. ಅದರೊಳಗೆ ಲೋಕಗಳಲ್ಲಿ ನಮಗೆ ಬ್ರಹ್ಮಲೋಕ ಅನ್ನೋದು ಮೇಲೆ ಎಲ್ಲದಕ್ಕಿಂತ ಟಾಪ್ ಮೋಸ್ಟು ನಮಗೆ ಇಲ್ಲಿ ಈ 7 ಲೋಕಗಳಲ್ಲಿ ಇರ್ತಕ್ಕಂಥದ್ದು. ಅಲ್ಲಿಂದ ಮೇಲಕ್ಕೆ ಹೋದರೆ ನಮಗೆ ಇದರ ರೆಫರೆನ್ಸಸ್ ಎಲ್ಲ ನಮಗೆ ಲಿಂಗ ಪುರಾಣದಲ್ಲಿ ಡೀಟೇಲಾಗಿ ಸಿಗುತ್ತೆ. 11,000 ಶ್ಲೋಕಗಳಿದೆ ಲಿಂಗ ಪುರಾಣದಲ್ಲಿ. ಸ್ಟಾರ್ಟಿಂಗಲ್ಲೇ ಎಲ್ಲ ಲೋಕಗಳ ಬ್ರಹ್ಮಾಂಡದ ವರ್ಣನೆ ಬರುತ್ತೆ. ಅಲ್ಲಿ ನಮಗೆ ರೆಫರೆನ್ಸಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ಈ ಲಿಂಗ ಪುರಾಣದಲ್ಲಿ ಹೇಳೋ ಪ್ರಕಾರ ಬ್ರಹ್ಮಲೋಕವನ್ನು ದಾಟಿ ನಾವು ಮೇಲಕ್ಕೆ ಹೋಗಬೇಕು. ಮೇಲಕ್ಕೆ ಹೋದಾಗ ಅಲ್ಲಿ ವೈಕುಂಠ ಲೋಕಕ್ಕೆ ಎಂಟ್ರಾಗೋದಕ್ಕೆ ಮೊದಲು ವಿರಜ ಅಂತ ಒಂದು ನದಿ ಇದೆ. ವಿರಜ ರಜ ಅಂದರೆ ರಜೋಗುಣ. ಆ ರಜೋಗುಣ ಅನ್ನೋದು ವಿರಜ, ಒಂದು ಚೂರೂ ಇದು ಕೂಡದು ವೈಕುಂಠಕ್ಕೆ ಹೋಗಬೇಕಾದ್ರೆ ಅಂತ ಅರ್ಥ. ಕೇವಲ ಸತ್ವಗುಣ ಇದ್ದರೆ ಮಾತ್ರ ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧ್ಯ. ರಜೋಗುಣ ತಮೋಗುಣಗಳ ಎಳ್ಳಷ್ಟು ಕೂಡ ಅದರೊಳಗೆ ಬೆರ್ತಿರಬಾರ್ದು. ಅಂತಹ ಶುದ್ಧ ಸತ್ವಗುಣ ಯಾವುದಿರುತ್ತೆ ಅಂಥವುದು ಆ ವಿರಜಾ ನದಿಯನ್ನು ದಾಟಿ ವೈಕುಂಠಕ್ಕೆ ಹೋಗ್ತಾರೆ. ಇದು ನಮ್ಮ ಒಂದು ಶ್ರೀಮದ್ ರಾಮಾನುಜಾಚಾರ್ಯರ ಸಂಪ್ರದಾಯದಲ್ಲಾಗಲಿ, ಶ್ರೀ ಮಧ್ವಾಚಾರ್ಯ ಸಂಪ್ರದಾಯದಲ್ಲಾಗಲಿ ಈ ವೈಕುಂಠ ಅನ್ನತಕ್ಕಂಥದ್ದು ಅಥವಾ ವಿಷ್ಣು ಅನ್ನತಕ್ಕಂಥದ್ದೇನೆ ಪುರುಷೋತ್ತಮ ಅಥವಾ ಒಂದು ಪರಮಾತ್ಮ, ಪರಬ್ರಹ್ಮ ಅಂತೆಲ್ಲವನ್ನು ಹೇಳಿರ್ತಕ್ಕಂಥದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಆ ಒಂದು ವಿಶಿಷ್ಟಾದ್ವೈತ, ದ್ವೈತ ಮತಗಳಲ್ಲಿ ಏನು ಹೇಳ್ತಾರೆ ಅಂದರೆ ಅವರು ಆ ವಿಷ್ಣುವಿನ ಒಂದು ಲೋಕ ಏನಿದೆ ಅಲ್ಲಿ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ. ಅದರೊಳಗೂ ವಿಶಿಷ್ಟಾದ್ವೈತದಲ್ಲಿ ಅವರು 4 ಥರ ಮೋಕ್ಷವನ್ನು ಹೇಳ್ತಾರೆ. ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರೂಪ್ಯ ಅಂತ 4 ಥರ ಹೇಳ್ತಾರೆ. ಸೊ ಇಲ್ಲಿ ಬೇರೆ ಬೇರೆ ಥರ ಭಿನ್ನಾಭಿಪ್ರಾಯಗಳು ಮತಗಳಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಇವಾಗ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಅದನ್ನ ಇನ್ನೊಂದ್ಸತಿ ಇಟ್ಕೊಳ್ಳೋಣ ಬೇಕಾದ್ರೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ವೈಕುಂಠ ಅಲ್ಲಿಂದ ಇನ್ನು ಮೇಲಕ್ಕೆ ಶಿವಲೋಕ ಇದೆ ಅಂತ ಹೇಳುತ್ತೆ. ಶಿವಲೋಕ ವೈಕುಂಠಕ್ಕಿಂತ ಮೇಲಕ್ಕೆ ಅದೇ ಶಿವಲೋಕ. ಆ ಶಿವಲೋಕದಲ್ಲಿ ಶಿವ ವಾಸ ಮಾಡ್ತಕ್ಕಂಥದ್ದು. ಶಿವ ಅಂದರೆ ಶಿವನ ಪರಿವಾರ, ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಎಲ್ಲಾನು ಅಲ್ಲಿ ಇರ್ತಕ್ಕಂಥ. ಅಲ್ಲಿಂದ ಇನ್ನು ಮೇಲಕ್ಕೆ ಗೋಲೋಕ ಇದೆ ಅಂತ ಹೇಳುತ್ತೆ. ಗೋಲೋಕ ಅಂದರೆ ಕೃಷ್ಣನ ವಾಸಸ್ಥಾನ. ಅದು ಕೃಷ್ಣ ವಾಸ ಮಾಡ್ತಕ್ಕಂಥ 50 ಶತಕೋಟಿ ಯೋಜನೆ ಇದೆ ಅಂತ ಹೇಳುತ್ತೆ ಅದು ವಿಸ್ತಾರ ಶಾಸ್ತ್ರದಲ್ಲಿ. ಸೊ ಹಾಗಾಗಿ ಗೋಲೋಕ ಅನ್ನೋದು ದಟ್ ಈಸ್ ದ ಅಲ್ಟಿಮೇಟಮ್. ಅಲ್ಲಿಂದ ಆಚೆಗೆ ಇನ್ನೇನೂ ಇಲ್ಲ. ಸೊ ಹೀಗೆ ನಮ್ಮಲ್ಲಿ ಪರಿಕಲ್ಪನೆ ಇರತಕ್ಕಂಥದ್ದು. ಇಲ್ಲಿ ನಮಗೇನಾಗತ್ತೆ ಅಂದರೆ ಶಿವ ಅಲ್ಲಿಂದ ಒಂದು ಸತಿ ತನ್ನ
ಪತ್ನಿಯಾದಂತಹ ಪಾರ್ವತಿ ಜೊತೆಗೆ ಭೂಲೋಕಕ್ಕೆ ಬಂದಾಗ ಭೂಲೋಕದಲ್ಲಿ 2 ಜಾಗವನ್ನು ನೋಡಿ ಬಹಳ ಇಷ್ಟಪಟ್ಬಿಡ್ತಾನೆ. ಯಾವ್ದು ಆ ಜಾಗಗಳು? 2. ಮೊದಲನೇದು ವಾರಾಣಸಿ, ಕಾಶಿ ಅಂತ ನಾವೇನು ಕರಿತೀವಿ ವಾರಣಾಸಿ, ಇನ್ನೊಂದು ಕೈಲಾಸ ಪರ್ವತ. ಇದು 2 ಜಾಗಗಳು ಶಿವ ಪಾರ್ವತಿಗೆ ಅತ್ಯಂತ ಇಷ್ಟವಾಗಿ ಹೋಗುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಇನ್ನೂ ಒಂದು ಏನು ಅಂದರೆ, ಕಾಶಿ ಅಂದ ತಕ್ಷಣ ಅದು ಶಿವನ ಕ್ಷೇತ್ರ ಅಂತ ಅನ್ಕೊಂಡಿದ್ದಾರೆ. ವಿಶ್ವನಾಥ ಕೇವಲ ಕಾಶಿ ಶಿವನ ಕ್ಷೇತ್ರ ಅಲ್ಲ, ವಿಷ್ಣುವಿನ ಕ್ಷೇತ್ರವೂ ಕೂಡ ಅದು. ಯಾಕೆಂದ್ರೆ ಕಾಶಿಗೆ ಪುರಾಣಗಳಲ್ಲಿ ಶಿವಪುರಿ ವಿಷ್ಣುಪುರಿ ಅಂತ 2 ಹೆಸರಿದೆ. ಕಾಶಿನಲ್ಲಿ ಬಿಂದು ಮಾಧವ ಟೆಂಪಲ್ಲು ಇದೆ, ವಿಶ್ವನಾಥ ಟೆಂಪಲ್ಲು ಇದೆ. ಇದು ಬಹಳ ಇಂಪಾರ್ಟೆಂಟ್, ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ದಶಾಶ್ವಮೇಧ ಘಾಟಿಂದ ಈ ಕಡೆಗೆ ಇರ್ತಕ್ಕಂಥದ್ದೆಲ್ಲ ವಿಷ್ಣುಪುರಿ, ಈ ಕಡೆಗೆ ಇರ್ತಕ್ಕಂಥದ್ದೆಲ್ಲ ಶಿವಪುರಿ ಅನ್ನೋ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬಿಂದು ಮಾಧವ ಟೆಂಪಲ್ಲು ವಿಷ್ಣುವಿನ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ತು ಅಂದರೆ, ವಿಶ್ವನಾಥದ ಟೆಂಪಲ್ಲು ಈಶ್ವರನ ಪ್ರಾಮುಖ್ಯತೆಯನ್ನು, ಅಮ್ಮನವ್ರ ದೇವಸ್ಥಾನ ಅದು ಇದೆ. ಕಾಶಿ ವಿಶಾಲಾಕ್ಷಿನೂ ಇದೆ, ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಅದು ಕೂಡ ಇದೆ. ಸೊ ಹಾಗಾಗಿ ಕಾಶಿ ಅನ್ನತಕ್ಕಂಥದ್ದು ಬಹಳ ಈ ಇಡೀ ಭೂಮಂಡಲದಲ್ಲಿ, ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಇಡೀ ಭೂಮಂಡಲದಲ್ಲಿ 4 ಕ್ಷೇತ್ರಗಳು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು. ಯಾವ್ಯಾವುದು ಅಂದರೆ ವಾರಾಣಸಿ, ಪ್ರಯಾಗ, ಆಮೇಲೆ ಪುಷ್ಕರು, ಬದರಿ, ಈ 4 ಕ್ಷೇತ್ರಗಳನ್ನು ಹೇಳ್ತಾರೆ. ಅದರೊಳಗೆ ಕಾಶಿ ಕೂಡ ಸೇರಿಕೊಂಡಿದೆ. ಸ್ಕಂದ ಪುರಾಣದಲ್ಲಿ ಏನು ಹೇಳುತ್ತೆ ಅಂದರೆ, ಈ 4ರಲ್ಲೂ ಕೂಡ ಪರಮ ಪವಿತ್ರವಾದದ್ದು ಯಾವುದು ಅಂದರೆ ಕಾಶಿ ಅಂತ ಹೇಳುತ್ತೆ. ಅಷ್ಟರ ಮಟ್ಟಿಗೆ ಅದಕ್ಕೇ ಕಾಶಿಗೆ ಅವಿಮುಕ್ತ ಕ್ಷೇತ್ರ ಅಂತ ಕರೀತಕ್ಕಂಥದ್ದು. ನೀವು ವಾರಾಣಸಿನಲ್ಲಿ ಸಂಕಲ್ಪ ಕೇಳಕ್ಕೆ ಹೋಯ್ತು ಅಂದರೆ, ಅದು ಅರ್ಚಕರು ಸಂಕಲ್ಪ ಮಾಡಬೇಕಾದ್ರೆ ಅವಿಮುಕ್ತ ಕ್ಷೇತ್ರ ವಾರಾಣಸಿ ಅನ್ನೋದು ವರುಣ ಮತ್ತು ಹಸಿ, ಅದೆರಡೂ ಸೇರಿ ಶಬ್ದಗಳ ಜಂಬಲಾಗಿ ವಾರಾಣಸಿ ಅಂತ ಆಗಿರ್ತಕ್ಕಂಥದ್ದು. ವರುಣ ಮತ್ತು ಹಸಿಯನ್ನು 2 ಬೇರೆ ಬೇರೆ ನದಿಗಳು, ಅವೆರಡರ ಒಂದು ಸಂಗಮ, ಕಾನ್ಫ್ಲುಯೆನ್ಸ್ ಅಂತ ಕರಿತೀವಲ್ಲ ಅದು. ಅದರಿಂದ ಆ ಒಂದು ಸ್ಥಳದಲ್ಲಿ ವಾರಾಣಸಿ ಅನ್ನೋದು ಬಂದಿರತಕ್ಕಂಥದ್ದು. ಅಲ್ಲಿ ಆ ಒಂದು ಸ್ಥಳವನ್ನು ನೋಡಿ ಬಹಳ ಇಷ್ಟ ಆಗೋಗುತ್ತೆ ಈಶ್ವರನಿಗೆ. ಹಾಗಾಗಿ ಅಲ್ಲಿ ಆ ಒಂದು ಊರಿಗೆ ಈ ಗ್ರಾಮ ದೇವತೆ ಅಂತೀವಲ್ಲ, ಆ ಥರ ಕಾಶಿಗೆ ದೇವತೆಯಾಗಿ ಕಾಲಭೈರವನನ್ನು ನೇಮಿಸ್ತಾನೆ. ಇವತ್ತಿಗೂ ಕೂಡ ಕಾಲಭೈರವ ಇದ್ದೇ ಇದೆ. ಕಾಲಭೈರವ ಅಷ್ಟಕ ಕೂಡ ಇದೆ, ಕಾಲಭೈರವಾಷ್ಟಮಿ ಬರುತ್ತೆ ನಮಗೆ ಯಾವಾಗಲೂ ಕೂಡ, ಪ್ರತಿ ವರ್ಷನೂ ಕೂಡ. ಸೊ ಹಾಗಾಗಿ ಕಾಲಭೈರವ ಇದೆ ಅಲ್ಲಿ, ಭಾಳ ಇಂಪಾರ್ಟೆಂಟ್. ಇನ್ನು ಕೈಲಾಸ ಪರ್ವತದ ಸುತ್ತಲೂ ಕೂಡ ಬೇರೆ ಬೇರೆ ಪರ್ವತಗಳೆಲ್ಲ ಇದೆ. ಗಂಧಮಾದನ ಪರ್ವತ ಇದೆ, ಶತಶೃಂಗ ಪರ್ವತ ಇದೆ, ಉತ್ತರ ಕುರುಕ್ಷೇತ್ರ ಇದೆ. ಇದೆಲ್ಲವನ್ನು ದಾಟಿಕೊಂಡು ಮೇರು ಪರ್ವತ ಇದೆ. ಮೇರು ಪರ್ವತದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಲ್ಲಿ ಬೇರೆ ಬೇರೆ ಪರ್ವತಗಳಿದೆ. ಗಂಧಮಾದನ ಪರ್ವತ ಇದೆ, ಅಲಕಾನಗರಿ, ಕುಬೇರ ಅಂತ ಅಲ್ಲೇ ಬರೋದು. ಇವೆಲ್ಲವೂ ಹೇಳುತ್ತೆ. ಇನ್ನೂ ವಿಶೇಷ ಹೇಳಬೇಕು ಅಂದರೆ, ಈಗ ಸುಮ್ಮನೆ ಹೇಳಿರ್ತೀನಿ, ಬಂದಿದೆ ಆ ವಿಚಾರ. ಆದ್ದರಿಂದ ಕಲ್ಕಿ ಅವತಾರ ಆಗತಕ್ಕಂತಹ ಶಂಭಾಲ ಅನ್ನತಕ್ಕಂತಹ ಗ್ರಾಮನೂ ಕೂಡ ಅಲ್ಲೇ ಇರೋದು ಅನ್ನೋದಕ್ಕೂ ಕೂಡ ಹೇಳುತ್ತೆ. ಓಕೆ, ಅಲ್ಲೇ ಇರೋದು, ಆದರೆ ಅದು ಸಾಮಾನ್ಯ ಜನಗಳ ಕಣ್ಣಿಗೆ ಕಾಣೋದಿಲ್ಲ. ಅದನ್ನು ಹೇಳ್ಬಿಡ್ತೀನಿ. ಯಾಕೆಂದರೆ ಇದುವರೆಗೂ ಅದ್ರ ಬಗ್ಗೆ ಬೇಕಾದಷ್ಟು ರಿಸರ್ಚ್ಗಳು ನಡೆದಿದೆ. ತುಂಬ ಸೈಂಟಿಫಿಕ್ ಆಗಿ, ನಾನ್ ಸೈಂಟಿಫಿಕ್ ಆಗಿ, ಅನ್ಸೈಂಟಿಫಿಕ್ ಆಗಿ ಎಲ್ಲ ಥರದ್ದು ನಡೆದಿದೆ ರಿಸರ್ಚ್ಗಳು. ಯಾವುದು ಅಲ್ಲಿ ಆ ಥರದ್ದು ಯಾವುದು ಅದು ಸಾಮಾನ್ಯ ಜನಗಳ ಕಣ್ಣಿಗೆ ಕಾಣೋದಿಲ್ಲ. ಎಲ್ಲಿ ಹೆಚ್ಚು ಕಮ್ಮಿ ನಾನು ಇದುವರೆಗೂ ರಿಸರ್ಚ್ ಮಾಡಿ ಸುಮಾರು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ. ನಾನು ಕೂತ್ಕೊಂಡು ಎಲ್ಲಿ ಬರ್ಬೋದು ಅನ್ನೋ ಒಂದು ಕುತೂಹಲ ನಮಗೂ ಇರುತ್ತಲ್ಲ. ಸುಮಾರು ವರ್ಷಗಳ ಕೆಳಗೆ ರಿಸರ್ಚ್ ಮಾಡಿದಾಗ ಹೆಚ್ಚು ಕಮ್ಮಿ ಇಂಡಿಯಾಗೆ, ಟಿಬೆಟ್ಗೆ, ಚೈನಾಗೆ ಮಧ್ಯಭಾಗದಲ್ಲಿ ಯಾವುದೋ ಒಂದು ಪರ್ವತ ಶ್ರೇಣಿಗಳ ಮಧ್ಯಭಾಗದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಅನ್ನೋದು ಗೊತ್ತಲ್ಲ, ಅಲ್ಲಿ ಎಲ್ಲೋ ಇಳಿದು ಹೋಗಬೇಕು ಅಂತ ಹೇಳುತ್ತೆ. ಆದರೆ ನಮಗೆ ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ ಅದು. ಇದು ಒಂದು ಲೆಕ್ಕಾಚಾರ. ಸೊ ಆ ಕೈಲಾಸ ಪರ್ವತ ಅನ್ನೋತಕ್ಕಂಥದ್ದು ಬಹಳ ಇಷ್ಟ ಆಗುತ್ತೆ ಶಿವನಿಗೆ. ಅದರಿಂದ ಶಿವ ಏನು ಮಾಡ್ತಾನೆ ಅಂದರೆ, ವಾಪಸ್ಸು ಶಿವಲೋಕಕ್ಕೆ ಹೋಗೋದೇ ಬಿಟ್ಬಿಡ್ತಾನೆ. ಕೈಲಾಸ ಪರ್ವತದಲ್ಲೇ ಶಿವಪಾರ್ವತಿಯದು ಪರ್ಮನೆಂಟಾಗಿ ಇದ್ಬಿಡ್ತಾರೆ. ಅದಕ್ಕೆ ಇವತ್ತಿಗೂ ಕೂಡ ಮೌಂಟ್ ಎವರೆಸ್ಟು ಅದಕ್ಕಿಂತ ಎತ್ತರ ಇದ್ದರೂ ಹತ್ತಿರದೆ ಜನ. ಕೈಲಾಸ ಪರ್ವತವನ್ನು ಯಾತಕ್ಕೆ ಹತ್ತಕ್ಕೆ ಆಗಿಲ್ಲ ಅಂದರೆ, ಶಿವಪಾರ್ವತಿಯರ ವಾಸಸ್ಥಾನ ಅದು. ಅಲ್ಲಿ ಒಂಥರ ಸೂಪರ್ ನ್ಯಾಚುರಲ್ ಪವರ್ಸು, ಇನ್ಸಿಡೆಂಟ್ಸು ಇವೆಲ್ಲ ಬೇಕಾದಷ್ಟು ನಡೆಯುತ್ತೆ. ಹಾಗಾಗಿ ಅಲ್ಲಿ ಯಾವುದೂ ಕೂಡ ಇದುವರೆಗೂ ಏರೋಕ್ಕಾಗಿಲ್ಲ. ಮಿಲದೇಪ ಅನ್ನತಕ್ಕಂತಹ ಒಬ್ಬ ಬೌದ್ಧ ಭಿಕ್ಷು ಭಾಳ 100 ವರ್ಷಗಳ ಕೆಳಗೆ ಒಬ್ಬರು ಹತ್ತಿದ್ರು ಅನ್ನೋದು ಒಂದು ಉಲ್ಲೇಖ ಇದೆ. ಬಿಟ್ಟರೆ ಇನ್ಯಾವುದೂ ಹೋಗಿರ್ತಕ್ಕಂಥದ್ದು ಅನ್ನೋ ಉಲ್ಲೇಖಗಳಿಲ್ಲ. ಯಾವುದೋ ಮಹಾಯೋಗಿಗಳು ಅಲ್ಲಿ ಸುತ್ತಾಡ್ತಾರೆ ಅನ್ನೋದು ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಇವತ್ತಿನ ಪ್ರಪಂಚಕ್ಕೆ. ವೀಕ್ಷಕರೇ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಮಹಾಮೃತ್ಯುಂಜಯ ಮಂತ್ರ ಇದು.
ಈ ಮಂತ್ರ ಸಾವಿನ ಭಯದಲ್ಲಿದ್ದಂಥವರು ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ಸಾವಿನ ಭಯದಿಂದ ಮುಕ್ತರಾಗ್ತಾರೆ, ಆರೋಗ್ಯಯುತವಾದ ಜೀವನ ನಡೆಸ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಸೊ ಗುರುಗಳೇ, ಆ ಬಗ್ಗೆ ತಿಳಿಸ್ಕೊಡಿ, ಮೃತ್ಯುಂಜಯ ಮಹಾಮಂತ್ರದ ಬಗ್ಗೆ. ಪದಾನೇ ಹೇಳುತ್ತೆ ಮೃತ್ಯುಂಜಯ ಅಂತ. ಮೃತ್ಯುಂ ಜಯತಿ ಇತಿ ಮೃತ್ಯುಂಜಯ. ಯಾವುದು ಮೃತ್ಯುವನ್ನೇ ಜಯಿಸ್ತಾನೋ ಅವನು ಮೃತ್ಯುಂಜಯ. ಕಾಲ ಕಾಲ ಅಂತ ಕರಿತೀವಿ. ಕಾಲ ಅಂದರೆ ಯಮ ಅಂತ. ಯಮನಿಗೆ ಯಮ ಯಾವುದು ಅಂದರೆ ಶಿವ. ಶಿವ ಅದು ಎಲ್ಲಿ ಗೊತ್ತಾಗುತ್ತೆ ನಮಗೆ ಅಂದರೆ ಮಾರ್ಕಂಡೇಯ ಪುರಾಣದಲ್ಲಿ ಗೊತ್ತಾಗುತ್ತೆ. ಮಾರ್ಕಂಡೇಯ ಪುರಾಣದಲ್ಲಿ ಯಾಕೆ ಅಂದರೆ ಮೃಕಂಡು ಅನ್ನತಕ್ಕಂಥ ಋಷಿಯ ಮಗ ಮಾರ್ಕಂಡೇಯ. ಆ ಮಾರ್ಕಂಡೇಯನಿಗೆ ಅವನು ಹುಟ್ಟಬೇಕಾದ್ರೆ ವಿಧಿ ನಿರ್ಣಯ ಆಗಿರುತ್ತೆ. ಕೇವಲ 16 ವರ್ಷಗಳ ಆಯಸ್ಸು ಅವನಿಗೆ. ಅಲ್ಪಾಯುಷ್ಯ ಅವನು 16 ವರ್ಷಗಳ ಆಯಸ್ಸು ಅನ್ನೋದು. ಅದು ಬಹಳ ಚಿಂತೆಗೆ ಈಡು ಮಾಡಿರುತ್ತೆ ಮೃಕಂಡುವಿಗೆ. ಮೃಕಂಡು ಏನು ಮಾಡ್ತಾನೆ, ಅದಕ್ಕೋಸ್ಕರ ಆ ಬಾಲಕನಿಗೆ 5 ವರ್ಷಕ್ಕೆ ಉಪನಯನ ಮಾಡಿ ಆಮೇಲೆ ಅವನಿಗೆ ಶಿವನನ್ನು ಪ್ರತಿನಿತ್ಯ ಆರಾಧನೆ ಮಾಡೋದಕ್ಕೆ ಹೇಳಿರ್ತಾನೆ. ಆ ಶಿವನನ್ನು ಆರಾಧನೆ ಮಾಡಬೇಕಾದ್ರೆ ಮಹಾಮೃತ್ಯುಂಜಯ ಜಪವನ್ನು ಕೂಡ ಪ್ರತಿದಿನ ಶ್ರದ್ಧಾಭಕ್ತಿಯಿಂದ ಮಾರ್ಕಂಡೇಯ ಮಾಡ್ತಾ ಇರ್ತಾನೆ ಬಾಲಕ ಆಗಿದ್ದಾಗ. ಸೊ ಹಾಗೆ ಇದ್ದಾಗ ಅವನು ಹೀಗೆ ಮಾಡಿ 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 16ನೇ ವರ್ಷಕ್ಕೆ ಬರ್ತಾನೆ. ಅವನು ಆಯಸ್ಸು ಅಲ್ಲಿಗೆ ಮುಗಿಯುತ್ತೆ. ಯಮನಿಗೆ ಲೆಕ್ಕಾಚಾರ ಇರುತ್ತೆ. ಯಾರು ಲೆಕ್ಕಾಚಾರ ಮಿಸ್ ಮಾಡೋದು ಯಮ ಯಾವತ್ತೂ ಮಿಸ್ ಮಾಡಲ್ಲ. ಯಾಕೆಂದರೆ ಸಮಸ್ಸರ್ವೇಷು ಭೂತೇಶು ಅಂತ ಹೇಳ್ತೀವಿ ನಾವು. ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂಥ ನಾವು ಸಮದರ್ಶಿ ಅಂತ ಕರಿತೀವಿ ಯಮನನ್ನು. ಎಲ್ಲರನ್ನೂ ಈಕ್ವಲಾಗಿ ಕಾಣೋದು. ಅವನು ಸಾವುಕಾರ, ಅವನ ಇನ್ನೊಂದು 10 ನಿಮಿಷ ಲೇಟಾಗಿ ಕರ್ಕೊಂಡು ಹೋಗೋಣ, ಇವನು ಬಡವ ಇವನು ಸ್ವಲ್ಪ ಬೇಗ ಕರ್ಕೊಂಡು ಹೋಗೋಣ, ಇಲ್ಲವೇ ಇಲ್ಲ. ಎಲ್ರಿಗೂ ಅದೇ ಟೈಮು. ಯಾವ ಟೈಮ್ಗೆ ಒಂದು ನಿಮಿಷ ಹೋಗಬೇಕು ಅಂತ ಹೇಳ್ತಾ ಅಲ್ಲಿ ಸ್ವಿಚ್ ಆಫ್ ಮಾಡಿದ ತಕ್ಷಣ ಇಲ್ಲಿ ಹೋಗ್ತಾನೆ ಜೀವ ಅಷ್ಟೇ. ಯಮನಿಗೂ ಕೂಡ ಯಾತಕ್ಕೆ, ಮೊನ್ನೆ ನನಗೆ ಯಾವುದೋ ರೀಸೆಂಟಾಗಿ ಒಬ್ಬರು ಪ್ರಶ್ನೆ ಕೇಳಿದ್ರು ಫೋನ್ ಮಾಡಿ, ಯಮನಿಗೆ ಎಲ್ಲನೂ ತಿಳಿದಿರುತ್ತೆ ಅಲ್ವಾ, ಎಲ್ಲ ಜೀವರಾಶಿಗಳು ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ತಿಳಿದಿರುತ್ತಲ್ವಾ ಅಂತ ಕೇಳಿದ್ರು. ಇಲ್ಲ ಅಂದೆ. ಹೇಗೆ ಅಂತ ಕೇಳಿದ್ರು. ಎಲ್ಲ ತಿಳಿದಿರ್ಬೇಕಲ್ವ ಯಮನಿಗೆ. ಎಲ್ಲನೂ ತಿಳಿದಿರಬೇಕು ಅಂತಿನಲ್ಲ, ಕೆಲವು ತಿಳಿದಿರಲ್ಲ, ದೇವರಹಸ್ಯ ಅಂತ ಇದೆ ಒಂದಷ್ಟು. ಆ ಥರದ್ದು ಯಾರಿಗೂ ತಿಳಿದಿರಲ್ಲ. ಹೇಗೆ ಅಂತ ಕೇಳಿದ್ರು. ಮಾರ್ಕಂಡೇಯನ ಎಕ್ಸಾಂಪಲ್ ಕೊಟ್ಟೆ ನಾನು. ಮಾರ್ಕಂಡೇಯನಿಗೆ ಆಯುಸ್ಸು ಕಲ್ಪತ್ತಂಕ ಅಂದರೆ ಈ ಕಲಿಯುಗದ ಮೂಗ ಇನ್ನೂ 4,26,800 ಚಿಲ್ಲರೆ ವರ್ಷಗಳಿದೆ. ಅಶ್ವತ್ಥಾಮನ ರೀತಿಯಲ್ಲಿ ಮಾರ್ಕಂಡೇಯನು ಕೂಡ ಚಿರಂಜೀವಿ. ಅಶ್ವತ್ಥಾಮ, ಬಲಿರ್ವ್ಯಾಸೋ, ಹನುಮಾಂಸೋ, ವಿಭೀಷಣ, ಕೃಪಃ, ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಈ 7 ಜನ ಸಪ್ತ ಚಿರಂಜೀವಿ ಅಂದರೆ ಯಾವಾಗಲೂ ಇರ್ತಾರೆ ಅಂತಲ್ಲ. ಚಿರಂಜೀವತಿ ಅಂದರೆ ಬಹುಕಾಲಂ ಜೀವತಿ ಇತ್ಯರ್ಥ. ಅನೇಕ ವರ್ಷಗಳ ಕಾಲ, 1000 ವರ್ಷಗಳು, ಲಕ್ಷಾಂತರ ವರ್ಷ ಬದುಕಿರ್ತಾರೆ ಅನ್ನೋ ಅರ್ಥ ಅದಕ್ಕೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈ ಮಾರ್ಕಂಡೇಯರು ಒಂದು ಕಲ್ಪದವರೆಗೆ ಆಯಸ್ಸನ್ನು ಪಡಿತಾರೆ. ಇದು ಯಮನಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಯಮ ತಾನಾಗ್ತಾನೆ ಬಂದು ಯಮಪಾಶವನ್ನು ಹಾಕ್ತಾನೆ. ಯಮಪಾಶವನ್ನು ಯಾವಾಗ ಹಾಕ್ತಾನೆ, ಮಾರ್ಕಂಡೇಯ ಮುನಿ ಬಹಳ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಈಶ್ವರನಲ್ಲಿ ತನ್ನ ಜೀವವನ್ನು ಸೇರಿಸಿ ಧ್ಯಾನವನ್ನು ಜಪವನ್ನು ಮಾಡ್ತಾ ಇರ್ತಾನೆ. ಆ ಪಾಶ ಏನಾಗುತ್ತೆ, ಜೀವವನ್ನು ಎಳೆಯಕ್ಕೆ ಹೋದಾಗ ಈಶ್ವರನನ್ನು ಎಳೆದಂಗಾಗತ್ತೆ, ಶಿವನನ್ನೇ ಎಳೆದಂಗಾಗತ್ತೆ. ಅಲ್ಲಿ ಯಮನಿಗೆ ತಕ್ಷಣ ಶಿವ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಯಮನಿಗೆ ರುದ್ರನಾಗಿ ಭಯಂಕರನಾಗಿ ಪ್ರತ್ಯಕ್ಷ ಆದಾಗ ಯಮನಿಗೆ ಭಯ ಆಗುತ್ತೆ. ಅವಾಗ ಇದೇನಪ್ಪ, ಏನತ್ತ ನಾನು ಅಪಚಾರ ಮಾಡಿದ್ನೋ, ತಪ್ಪು ಮಾಡಿದ್ನೋ ಅಂತ. ಸೊ ಯಮನಿಗೂ ಅಲ್ಲಿ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಹಾಕ್ತಾ ಇರಲಿಲ್ಲ. ಇವನ ಆಯಸ್ಸು ಇನ್ನೂ ಮುಂದಕ್ಕೂ ಇದೆ ಅಂತ ಗೊತ್ತಿದ್ರೆ ಬರ್ತಾನೆ ಇರಲಿಲ್ಲ. ಅವಾಗ ತಾನು ಯಾಕೆ ಬಂದ ಅಲ್ಲಿ ತನಗೆ. ಸೊ ಯಮನಿಗೂ ಗೊತ್ತಿಲ್ಲದಿರೋವಂಥ ಎಕ್ಸೆಪ್ಷನಲ್ ಕೇಸ್, ಸರ್ವೇ ನಿಯಮ ಸಾಪವಾದ ಅಂತ ಹೇಳ್ತೀವಿ. ಎವ್ರಿ ರೂಲ್ ಹ್ಯಾಸ್ ಅನ್ ಎಕ್ಸೆಪ್ಷನ್ ಅಂತ. ಹಾಗೆ ಇಲ್ಲೂ ಕೂಡ ಇಂಥ ಕೇಸ್ಗಳು ಯಾವ್ಯಾವುದೋ ಒಂದೊಂದು ಆಗತ್ತೆ. ಎಲ್ಲನೂ ಆಗತ್ತೆ ಅಂತಲ್ಲ, ಯಾವ್ಯಾವುದೋ ಒಂದೊಂದು ಆಗತ್ತೆ. ಹಾಗಾಗಿ ಆ ಮೃತ್ಯುಂಜಯ ಮಂತ್ರ ಅನ್ನತಕ್ಕಂಥದ್ದು ತ್ರಯಂಬಕಂ ಯಜಾಮಹೇ. ಆ ತ್ರಯಂಬಕ ಅಂದರೆ ಈಶ್ವರ, ಮೃತ್ಯುಂಜಯ, ಯಜಾಮಹೇ ಅಂದರೆ ಅವನನ್ನು ಪೂಜಿಸೋಣ ನಾವು. ಸುಗಂಧಿಂ ಪುಷ್ಟಿವರ್ಧನಂ, ನಮ್ಮ ದೇಹಕ್ಕೆ ಒಂದು ಪುಷ್ಟಿಯನ್ನು ಕೊಡ್ತಕ್ಕಂಥವನು ಅವನು. ಉರ್ವಾರುಕಂ ಇವ, ಹೇಗೆ ಸೌತೆಕಾಯಿ, ಉರ್ವಾರುಕ ಅಂದರೆ ಸೌತೆಕಾಯಿ. ಸೌತೆಕಾಯಿ ಗಿಡದಲ್ಲಿರುತ್ತೆ, ಅದು ಕಳಿತ ಮೇಲೆ ತಾನಾಗ್ತಾನೆ ಕೆಳಗೆ ಬೀಳುತ್ತೆ. ಯಾವುದೇ ಹಣ್ಣುಗಳಾದರೂ ಅಷ್ಟು ತಾನಾಗ್ತಾನೆ ಪರಿಪಕ್ವ ಆಯಿತು ಅಂದರೆ ತಾನಾಗ್ತಾನೆ ನಾವು ಕೀಳೋದಕ್ಕೂ ಅದಾಗದೆ ಬೀಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಆ ಉರ್ವಾರುಕಂ ಇವ ಬಂಧನಾತ್ ಅಂದರೆ ಈ ಜನ್ಮ ಮರಣ ಬಂಧನದಿಂದ ಮೃತ್ಯೋ ಮುಕ್ಷೀಯ ಮಾಮೃತಾತ್, ಈ ಮೃತ್ಯುವಿನ ಸಂಸಾರದಿಂದ ನನ್ನನ್ನು ದಾಟಿಸಿ ಅಮೃತದ ಕಡೆಗೆ ಕರ್ಕೊಂಡು ಹೋಗು ನನ್ನನ್ನು ಅಂತ ಕೇಳ್ಕೊಳ್ತಕ್ಕಂಥದ್ದು. ಇದು ಬಹಳ ಒಂದು ಇದಕ್ಕೆ ಅಪಮೃತ್ಯುಂಜಯ ಮಂತ್ರಗಳು, ಇನ್ನೂ ಬೇರೆ ಬೇರೆ ಮಂತ್ರಗಳೆಲ್ಲ ಇದೆ. ಮತ್ತು ಸಂಜೀವಿನಿ ಮಂತ್ರ ಅಂತ ಕೂಡ ಇದೆ. ಅದೆಲ್ಲ ಓಂ ಜೋಂ ಸಹ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಸಹ ಜೋಂ ಓಂ
ಅಂತ ಹೀಗೆ ಹೇಳ್ತು ಅಂದರೆ ಇದು ಒಂದು ಲೆಕ್ಕಾಚಾರ. ಈ ಥರದ್ದೆಲ್ಲ ಬೇರೆ ಬೇರೆ ಮಂತ್ರಗಳೆಲ್ಲ ಇನ್ನೂ ಬೇಕಾದಷ್ಟಿದೆ. ಇವಾಗ ಶುಕ್ರಾಚಾರ್ಯರಿಗೆ ಶಿವ ಪ್ರತ್ಯಕ್ಷ ಆಗಿ ಮೃತ ಸಂಜೀವಿನಿ ಮಂತ್ರವನ್ನು ಕಲಿಸ್ಕೊಟ್ಟ. ಅದರಿಂದಾನೇ ರಾಕ್ಷಸರು ಯಾರೇ ಸತ್ವನೂ ಮತ್ತೆ ಬದುಕಿಸ್ತಾ ಇದ್ದೀವಿ. ಅದನ್ನು ಕಲ್ತ್ಕೊಳ್ಳೋಕ್ಕೆ ಅಂತ ದೇವತೆಗಳು ಬೃಹಸ್ಪತಿ ಆಚಾರ್ಯರ ಮಗನಾದಂತಹ ಕಚ ಅನ್ನೋನ ಶುಕ್ರನ ಹತ್ತಕ್ಕೆ ಕಳಿಸ್ತಾರೆ. ಇದೆಲ್ಲ ದೊಡ್ಡ ಕಥೆ ಪುರಾಣದಲ್ಲಿದೆ. ಅವನು ಕಲ್ತ್ಕೊಂಡ್ಮೇಲೆ ಅವನ ಮಗಳು ದೇವಯಾನಿ ಇವನ ಮೇಲೆ ಇಷ್ಟಪಡ್ತಾಳೆ, ಅವಾಗ ಮದುವೆ ಆಗಲ್ಲ, ಇಬ್ಬರು ಪರಸ್ಪರ ಶಾಪ ಕೊಟ್ಕೊಳ್ತಾರೆ, ಶಾಪ ಪ್ರತಿ ಶಾಪಗಳು, ಹೀಗೆಲ್ಲ ಕತೆ ಹೋಗುತ್ತೆ. ಸೊ ಇದು ಮೃತ್ಯುಂಜಯ ಅಥವಾ ಮಹಾಮೃತ್ಯುಂಜಯ ಮಂತ್ರ ಅನ್ನತಕ್ಕಂಥದ್ದು ಬಹಳ ಪವರ್ಫುಲ್ಲು. ಯಾರು ಬೇಕಾದ್ರೂ ಹೇಳ್ಕೋಬೋದು. ತುಂಬ ಜನಕ್ಕೆ ಅದೊಂದು ಇದಿದೆ, ಜ್ಞಾನೇ ಸರ್ವೇಷಾಂ ಅಧಿಕಾರ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಜ್ಞಾನದಲ್ಲಿ ಶಂಕರಾಚಾರ್ಯ ಕೂಡ ಹೇಳ್ತಾರೆ, ಜ್ಞಾನೇ ಸರ್ವೇಷಾಂ ಅಧಿಕಾರ, ಎಲ್ಲರಿಗೂ ಕೂಡ ಜ್ಞಾನದಲ್ಲಿ ಅಧಿಕಾರ ಇದೆ. ವೇದ ಅಂದರೆ ಏನು? ವಿದು ಜ್ಞಾನೇ ಅಂತ ಧಾತು, ಅದು ವೇದಾನ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಸೊ ಜ್ಞಾನೇ ಸರ್ವೇಷಾಂ ಅಧಿಕಾರ ಅಂದಾಗ ವೇದದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಂತಲೇ ಆಯ್ತಲ್ಲ. ಸೊ ಯಾರು ಬೇಕಾದರೂ ಹೇಳ್ಕೊಬೋದು. ಹೇಳ್ಕೊಳ್ಬೇಕಾದ್ರೆ ಭಕ್ತಿ ಭಾವನೆಗಳು ಇಂಪಾರ್ಟೆಂಟ್ ಅಷ್ಟೇ. ನೀವು ಭಕ್ತಿ ಭಾವ ಇಲ್ಲ ಅಂದರೆ ಎಂಥ ಶ್ರೋತ್ರಿಯ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ಅವನು ಹೇಳಿದ್ರು ಪ್ರಯೋಜನ ಇಲ್ಲ. ಹುಟ್ಟಿಲ್ಲ ಅಂದರೆ ಎಂಥ ಚಂಡಾಲನ ಮನೆಯಲ್ಲಿ ಹುಟ್ಟಿದವನಿಗೂ ಕೂಡ ಏನು ತೊಂದರೆ ಇಲ್ಲ, ಅವನು ಉದ್ಧಾರ ಆಗೇ ಆಗ್ತಾನೆ. ಭಗವಂತ ಜಾಸ್ತಿ ಒಲ್ದಿರೋದೆಲ್ಲ ಬ್ರಾಹ್ಮಣರಿಗಲ್ಲ, ಬೇರೆಯವ್ರಿಗೇನೆ. ಕನಕದಾಸ ಬ್ರಾಹ್ಮಣ ಅಲ್ಲ, ಪುರಂದರದಾಸ ಬ್ರಾಹ್ಮಣ ಅಲ್ಲ, ಭಕ್ತ ಕುಂಬಾರ ಗೋರ ಅಂತ ನಾವೇನು ಕರಿತೀವೋ ಬ್ರಾಹ್ಮಣ ಅಲ್ಲ, ಶಬರಿ ಬ್ರಾಹ್ಮಣಿ ಅಲ್ಲ. ಈಗ ನೋಡಕ್ ಹೋಯ್ತು ಅಂದ್ರೆ ಯಾವುದೋ ಅಲ್ಲ ಅನ್ನೋದೇ ಬರುತ್ತೆ ಅಲ್ಲಿ. ಗುರುಗಳೇ, ಶಿವರಾತ್ರಿ ಅಂತ ಬಂದಾಗ 15ನೇ ತಾರೀಕು ಅಥವಾ 16ನೇ ತಾರೀಕು ಅನ್ನುವಂಥ ಒಂದಷ್ಟು ಕನ್ಫ್ಯೂಷನ್ ಕೂಡ ಇದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಇಲ್ಲ, 15ನೇ ತಾರೀಕೆ ನಿಮಗೆ ಭಾಳ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು ಅದನ್ನು. ಶಿವರಾತ್ರಿಯನ್ನು ಆಚರಣೆ ಮಾಡೋದಕ್ಕೆ ಧರ್ಮಶಾಸ್ತ್ರದಲ್ಲಿ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ಸ್ ಯಾವ ಥರ ಇದೆ ಅಂದರೆ, ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಕಳೆದ ನಂತರದಲ್ಲಿ ಚತುರ್ದಶಿ ತಿಥಿ ಅನ್ನತಕ್ಕಂಥದ್ದು ನಮಗೆ ಪ್ರದೋಷ ವ್ಯಾಪಿನಿ ಆಗಿರಬೇಕು. ಪ್ರದೋಷ ಅಂದರೆ ಸೂರ್ಯಾಸ್ತ ಆದಮೇಲಿನ ಮೊದಲನೇ ಯಾಮ ಅಥವಾ 2ನೇ ಯಾಮದ ಒಳಗೆ ಅದು ನಮಗೆ ಆಗಿರಬೇಕು ಅಂತ ಅರ್ಥ. ಅದು ನಮಗೆ 15ನೇ ತಾರೀಕಿಗೆ ಸಿಗೋದು, 16ಕ್ಕೆ ಸಿಗೋದಿಲ್ಲ. ಆ ಟೈಮ್ಗೆ ಅಮಾವಾಸ್ಯೆ ಬಂದಿರುತ್ತೆ. ಸೊ ಹಾಗಾಗಿ ಅದು ಬರೋದಿಲ್ಲ, ಪೂರ್ವ ದಿನವೇ ಗ್ರಾಹ್ಯ. ಹಾಗಾಗಿ ಅದರ ಬಗ್ಗೆ ಏನೋ ಎಳ್ಳಷ್ಟು ಸಂಶಯ ಇಲ್ಲ. 15ನೇ ತಾರೀಕೇನೆ ಎಲ್ಲರೂ ಆಚರಣೆ ಮಾಡಬೇಕಾದ್ರೆ. ಈಗ ನಾವು ಶಿವನ ಆರಾಧನೆ ಬಗ್ಗೆ ಮಾತಾಡ್ತಿದ್ವಿ, ಮೃತ್ಯುಂಜಯ ಮಹಾಮಂತ್ರದ ಬಗ್ಗೆ ಮಾತಾಡ್ತಿದ್ವಿ, ಮತ್ತು ಪುರಾಣದ ಐತಿಹ್ಯದ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಇನ್ನು ಶಿವರಾತ್ರಿ ಆಚರಣೆಯನ್ನು, ಅಂದರೆ ಶಿವರಾತ್ರಿ ಹಬ್ಬವನ್ನು ಹೇಗೆ ಆಚರಿಸ್ಬೇಕು ಆ ಬಗ್ಗೆ ಕೂಡ ತಿಳಿಸ್ಕೊಡಿ. ಶಿವರಾತ್ರಿ ಇವಾಗ ಪರ್ವ ಅನ್ನೋ ಶಬ್ದದಿಂದ, ಪರ್ವ ಅನ್ನೋದು ಪಬ್ಬ ಆಗಿ ಹಬ್ಬ ಆಗಿದೆ ಕನ್ನಡದಲ್ಲಿ. ಸೊ ಈ ಶಿವರಾತ್ರಿ ವ್ರತ, ಅದು ಹಬ್ಬ ಅಂತ ನಾವು ಸುಮ್ಮನೆ ಆಡು ಭಾಷೆನಲ್ಲಿ ಕರಿತೀವಿ. ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅಂದಾಗ ಎಲ್ಲವನ್ನೂ ಕೂಡ ಷೋಡಶೋಪಚಾರ ಪೂಜೆಗಳಿಂದಲೇ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಷೋಡಶೋಪಚಾರ ಪೂಜೆ ಅಂದಾಗ ಆಸನ, ಪಾದ್ಯ, ಅರ್ಘ್ಯ ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತೀವಿ ನಾವು. ಸೊ ಹಾಗಾಗಿ ಏನತ್ತೆ, ವಸ್ತ್ರಯುಗ್ಮ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಈ ಥರ ಎಲ್ಲ ಇದು ಒಂದು ಕ್ರಮ. ಇದು ದ್ರವ್ಯಯಜ್ಞ ಅಂತ ಕರಿತೀವಿ ನಾವು, ದ್ರವ್ಯಯಜ್ಞ ಅಂತ ಕರಿತೀವಿ. ಈ ದ್ರವ್ಯಯಜ್ಞದಲ್ಲಿ ಮಾಡ್ತಕ್ಕಂಥದ್ದು ಹೀಗೆ ಮಾಡ್ಬೋದು. ದುಡ್ಡು ಇರ್ತಕ್ಕಂಥದ್ದು ದ್ರವ್ಯಗಳನ್ನು ತಂದು ಮಾಡ್ತಾರೆ. ದುಡ್ಡು ಇಲ್ಲದೆ ಇರ್ತಕ್ಕಂಥದ್ದು ಬಡವರು ಎಷ್ಟೋ ಜನ ಇರ್ತಾರೆ. ನಮಗೆ ಅಷ್ಟೆಲ್ಲ ತರಕ್ಕಾಗಲ್ಲ, ನಾವು ಏನು ಮಾಡಬೇಕು? ಏನು ಮಾಡಬೇಡಿ. ನಿಮಗೇನು ತರಕ್ಕಾಗಲಿಲ್ಲ ಅಂದರೆ ಶಿವನ ಮುಂದೆ, ಶಿವನ ಫೋಟೋ ಇದ್ದರೆ ಶಿವನ ಫೋಟೋ ಮುಂದೆ ಕೂತ್ಕೊಳ್ಳಿ. ಫೋಟೋನೂ ಇಲ್ವಾ, ಸುಮ್ಮನೆ ಹಾಗೆ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಶಿವನನ್ನು ಧ್ಯಾನ ಮಾಡಿಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಹೋಗಿ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಹಾಗಾಗಿ ಪೂಜೆ ಮಾಡೋದು ಒಂದು ಕ್ರಮ. ಪೂಜೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಪೂಜೆ ಮಾಡೋದು ಒಂದು ಕ್ರಮ. ಜಪ ಮಾಡೋದು ಪೂಜೆಗಿನ್ನ ಒಂದು ಕೈ ಶ್ರೇಷ್ಠ ಅಂತ ಹೇಳುತ್ತೆ. ಧ್ಯಾನ ಮಾಡೋದು ಇನ್ನೂ ಒಂದು ಕೈ ಶ್ರೇಷ್ಠ ಅಂತ ಹೇಳುತ್ತೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾತ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಸೊ ದ್ರವ್ಯಯಜ್ಞಕ್ಕಿಂತ ಜ್ಞಾನಯಜ್ಞ ಬಹಳ ಶ್ರೇಷ್ಠ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಕೈಲಿ ಆದರೆ ದ್ರವ್ಯಗಳನ್ನು ತಂದು ಪೂಜೆ ಮಾಡಿ, ಆಗಲಿಲ್ವಾ ಜಪ ಮಾಡಿ, ಇಲ್ವಾ ಧ್ಯಾನ ಮಾಡಿ. ಧ್ಯಾನ ಅನ್ನೋದು ಇವತ್ತಿನ ಪ್ರಪಂಚದಲ್ಲಿ ಪೆಡಂಭೂತವಾಗಿ ಕೂತ್ಬಿಟ್ಟಿದೆ. ಆ ಮೆಡಿಟೇಷನ್ ಅನ್ನೋ ಪದ ತಂದುಬಿಟ್ಟು ಎಲ್ಲ ಕಡೆ ಮೆಡಿಟೇಷನ್ನು, ಯೋಗ ಸೆಂಟರು, ಅದು ಇದು ಇದು ಅದು ಅಂತೆಲ್ಲ ಬಂದು ಜನಗಳಿಗೆ ಧ್ಯಾನ ಹಾಗಲ್ಲ ಹೀಗೆ ಮಾಡಬೇಕು, ಹೀಗಲ್ಲ ಹಾಗೆ ಮಾಡಬೇಕು, ಕೂತ್ಕೊಂಡಲ್ಲ ನಿಂತ್ಕೊಂಡಲ್ಲ ಮಲ್ಕೊಂಡು ಅಂತೆಲ್ಲ ಹೇಳಿ ಕೊನೆಗೆ ಜನಗಳಿಗೆ ಫುಲ್ ತಲೆ ಕೆಡಿಸ್ಬಿಟ್ಟಿರ್ತಾರೆ. ಧ್ಯಾನ ಅನ್ನೋ ಶಬ್ದಕ್ಕೆ ಇನ್ನೇನೂ ಅಲ್ಲ ಅರ್ಥ. ಸಂಸ್ಕೃತದಲ್ಲಿ ಸ್ಪಷ್ಟವಾಗಿ ಧ್ಯೈ ಚಿಂತಾಯಾಮ್ ಅಂತ ಧಾತು, ಚಿಂತನೆ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಏಕಾಗ್ರವಾಗಿ ಒಂದೇ ಮನಸ್ಸಿನಿಂದ
ಯಾವ ಒಂದನ್ನು ನಾವು ಚಿಂತನೆ ಮಾಡ್ತೀವಿ ಅದು ಭಗವಂತನೇ ಆಗಿರಬೇಕು ಅಂತೇನಿಲ್ಲ. ಯಾವ ಒಂದನ್ನು ನಾವು ಚಿಂತನೆ ಮಾಡ್ತೀವಿ ಅದನ್ನು ಧ್ಯಾನ ಅಂತ ಕರಿತೀವಿ. ಒಂದೇ ಏಕಾಗ್ರ ಅನ್ನೋದು ಅದೇನೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಏಕಾಗ್ರ ಮನಸ್ಸಿನಿಂದ ಭಗವಂತನನ್ನು ನಾವು ಆರಾಧನೆ ಮಾಡ್ತಕ್ಕಂಥ. ಯಾಕೆ ಭಗವಂತನನ್ನು ಆರಾಧನೆ ಮಾಡೋದು ನಾವು ಮೋಕ್ಷಕ್ಕೋಸ್ಕರ. ಹೌದು. ಆ ಮೋಕ್ಷವನ್ನು ಬೇಕು ಅಂದರೆ ನಿಷ್ಕಾಮ ಕರ್ಮ, ಯಾವುದೇ ಕರ್ಮವನ್ನಾಗಲಿ ಕರ್ಮದ ಫಲವನ್ನಾಗಲಿ ಅಪೇಕ್ಷಿಸದೆ, ಯಾವುದೇ ಕರ್ಮದಲ್ಲಿ ಆಗಲಿ ಕರ್ಮ ಫಲದಲ್ಲಿ ಆಗಲಿ ಆಸಕ್ತಿ ಅಂಟು ಯಾವುದೂ ಇಲ್ಲದೇನೆ ಎಲ್ಲ ಕರ್ಮಫಲಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾ ಇದ್ದೀನಿ, ನಿಷ್ಕಾಮ ಕರ್ಮ ಮಾಡ್ತೀನಿ ಅಂತ ಭಗವಂತನಲ್ಲಿ ಮೊದಲೇ ಸಂಕಲ್ಪ ಮಾಡಿಕೊಂಡು ಮಾಡ್ತಕ್ಕಂಥದ್ದು ನಿಷ್ಕಾಮ ಕರ್ಮ. ಹೀಗೆ ಮಾಡಿಕೊಂಡು ಮಾಡಬೇಕು. ಹೀಗೆ ಭಗವಂತನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು ಧ್ಯಾನ ಅಂತ ಅನ್ನಿಸ್ಕೊಳುತ್ತೆ. ಆ ಧ್ಯಾನಕ್ಕೆ ಬೇಕಾದಷ್ಟು ಹೇಳಿದೆ ಆಸನಗಳನ್ನು, ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೆಲ್ಲ ಅಷ್ಟಾಂಗ ಯೋಗಗಳನ್ನು ಹೇಳ್ಕೊಂಡು ಹೋಗಿದೆ. ಅದರೊಳಗೆಲ್ಲ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತೆಲ್ಲನೋ ಯಮಕ್ಕೆ ನಿಯಮಕ್ಕೆ ಈ ಥರ ಎಲ್ಲ ಒಂದಷ್ಟು ಬೇರೆ ಬೇರೆ ಎಕ್ಸ್ಟ್ರಾ ಹೇಳ್ಕೊಂಡು ಹೋಗಿದೆ. ಇದೆಲ್ಲವೂ ಕೂಡ ನಮಗೆ ಒಂದು ಚಿತ್ತಶುದ್ಧಿ ಬೇಕು. ಚಿತ್ತಶುದ್ಧಿ ಆಗಬೇಕು. ಮನಸ್ಸು ಶುದ್ಧಿ ಆಗಲಿಲ್ಲ ಅಂದರೆ ಎಷ್ಟು ಕೋಟಿ ಪೂಜೆ ಮಾಡೋದು ಪ್ರಯೋಜನ ಇಲ್ಲ. ಮನಸ್ಸು ಶುದ್ಧ ಆಗೋದ ಮೇಲೆ ಎಷ್ಟು ಕೋಟಿ ಪೂಜೆ ಮಾಡದೇ ಇದ್ದು ಏನೂ ಲಾಸ್ ಇಲ್ಲ. ಓಕೆ. ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಯಾವ ದಾನಗಳು ಬಹಳ ಶ್ರೇಷ್ಠ ಅಂತ ಅನ್ಸ್ಕೊಳ್ಳುತ್ತೆ? ಯಾವ ದಾನವನ್ನು ಕೊಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡಿ. ಯಾವುದೇ ವ್ರತಗಳನ್ನು ಮಾಡಿದ್ರೂ ಕೂಡ ನಾವು ಮುಖ್ಯವಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಪೂಜೆ ಅನ್ನೋದನ್ನೇ ನಾವು ಯಜ್ಞ ಅಂತ ಭಗವದ್ಗೀತೆಯನ್ನು ಕೃಷ್ಣ ಕರೆದಿದ್ದಾನೆ. ಯಜ್ಞ ಅಂದರೆ ನಾವು ಸಾಮಾನ್ಯ ಜನಗಳು ಅರ್ಥ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಹೋಮಕುಂಡದಲ್ಲಿ ಹಾಕೋದು ಅಂತ ಅಂದ್ಕೊಂಡಿದ್ದು, ದ್ರವ್ಯಗಳನ್ನು ಹಾಕೋದು ಅಂತ ಹೇಳಿದ್ದೀವಿ. ಅದೂ ಇದೆ. ದೇವತೋದ್ದೇಶನ ದ್ರವ್ಯತ್ಯಾಗ ಯಾಗ ಅಥವಾ ಯಜ್ಞ ಅಥವಾ ಹೋಮ ಅಂತ ಕೂಡ ಕರಿತೀವಿ. ಅದು ಒಂದು ಲೆಕ್ಕಾಚಾರ, ಮೇಲ್ನೋಟ ಸಾಮಾನ್ಯ ಜನಗಳಿಗೆ ಅರ್ಥವಾಗುವಂಗೆ. ಅದು ಯಜ್ಞ ಅನ್ನೋದಕ್ಕೆ ಯಜು ದೇವಪೂಜಾ ಸಂಗತಿಕರಣ ದಾನೇಶು ಅಂತಲೇ ಅದಕ್ಕೆ ಧಾತು ನಿಷ್ಪತ್ತಿ. ದೇವಪೂಜಾ ಸಂಗತಿಕರಣ ದಾನೇಶು. ಸಂಗತಿಕರಣ ಅಂದರೆ ಒಂದಷ್ಟು ಜನಗಳನ್ನು ಸೇರಿಸಿ 4 ಒಳ್ಳೆ ಹಿತವಚನಗಳನ್ನು ಹೇಳೋದು ಯಜ್ಞ ಅಂತ ಆಗುತ್ತೆ. ದಾನ ಕೊಡೋದು ಯಜ್ಞ. ಹಾಗಾಗಿ ಏನಾಗುತ್ತೆ ಅಂದರೆ ಇವೆಲ್ಲವೂ ಯಜ್ಞ. ದಾನ ಕೊಡೋದು ಅಂದ್ರೆ ಏನು ಅಂದರೆ ಕೊಟ್ಟು ತಿನ್ನೋದು, ಹಂಚಿ ಬಾಳೋದು ಅಂತ ಅರ್ಥ. ನಿಮ್ಮ ಹತ್ರ ಏನೋ ಇದೆ, ಇನ್ನೊಬ್ಬರ ಹತ್ರ ಏನೋ ಇಲ್ಲ, ಕೊಟ್ಟು ತಿನ್ನಿ ಅವರಿಗೆ, ಹಂಚಿ ಬಾಳಿ ಅನ್ನೋ ಅರ್ಥ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ದಾನಂ ದಾತೃವಶಂ ಅಂತ ಶಾಸ್ತ್ರ ಹೇಳುತ್ತೆ. ಯಾವತ್ತೂ ಕೂಡ ದಾನ ಕೊಡೋದು ಅನ್ನೋದು ಕೊಡೋನಿಗೆ ಬಿಟ್ಟಿದ್ದು. ನೀನೇನು ಬೇಕಾದ್ರೂ ಕೊಡ್ಬೋದು. ಕೊಡೋದನ್ನು ಚೆನ್ನಾಗಿರೋದನ್ನು ಕೊಡಬೇಕು ಅನ್ನೋದು ಅಂಡರ್ಸ್ಟುಡ್. ಅದು ಚೆನ್ನಾಗಿರೋದನ್ನ ನಾವು ಏನು ತಿಂತೀವಿ ಅದನ್ನು ಇನ್ನೊಬ್ಬರು ಕೊಡಬೇಕೆ ಹೊರತು ನಾವು ಸಣ್ಣಕ್ಕಿ ತಿಂದ್ಬಿಟ್ಟು ಬೇರೆ ರೇಷನ್ ಅಕ್ಕಿ ದಾನ ಕೊಡೋದಲ್ಲ. ಸುಮ್ಮನೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು, ನಾವು ಚೆನ್ನಾಗಿರೋದು ಹಣ್ಣು ತಿಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿಲ್ಲದೆ ಅದು ಅಥವಾ ಕೊಡ್ತಿರೋದನ್ನು ಬೇರೆಯವ್ರು ಕೊಡೋದಲ್ಲ. ಬೇರೆಯವ್ರಿಗೆ ಯಾವ ಹಣ್ಣು ಕೊಡ್ತಿದ್ದೀರೋ ನೀವು ಅದೇ ಹಣ್ಣನ್ನೇ ಸ್ವೀಕಾರ ಮಾಡಬೇಕು. ಹಾಗೆ ಆ ಒಂದು ಸೆನ್ಸ್ ಇರಬೇಕು ಕೊಡೋನಿಗೆ. ಮತ್ತು ದಾನ ಕೊಡಬೇಕಾದ್ರೂ ಕೂಡ ಯಾರಿಗೆ ನೀಡಿರುತ್ತೆ ಅವ್ರಿಗೆ ದಾನ ಕೊಡಬೇಕು. ಇದು ತುಂಬ ಜನಗಳ ಒಂದು ಪ್ರಶ್ನೆ. ನನ್ನ ಹತ್ರ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ತುಂಬ ಜನ ದಾನ ಅಂದಾಗ ಈಗ ಬ್ರಾಹ್ಮಣೋತ್ತಮರಿಗೆ ಕೊಡಬೇಕು, ಅದೇ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ಹೀಗೆಲ್ಲ ಇರುತ್ತೆ. ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಹೇಳ್ತಾರಲ್ಲ, ಇದು ಹೌದಾ ಅಂತ ತುಂಬ ಜನ ಕೇಳ್ತಾರೆ. ಖಡಾಖಂಡಿತವಾಗಿ ಹೇಳ್ತೀನಿ, ಅಲ್ಲ ಅಂತ. ಯಾಕಲ್ಲ ಅಂತ ಹೇಳ್ತೀನಿ. ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾರೆ, ದರಿದ್ರಾಯ ದೀಯತೆ ದಾನಂ ಸಫಲಂ ಪಾಂಡುನಂದನ ವ್ಯಾಧಿತಸ್ಯ ಔಷಧಂ ಪಥ್ಯಂ ನೇದುಜಸ್ಯ ಕಿಮೌಷಧೈಹಿ. ದರಿದ್ರಾಯ ದೀಯತೆ ದಾನಂ, ಬ್ರಾಹ್ಮಣಾಯ ದೀಯತೆ ದಾನಂ ಅಂತ ಹೇಳಿಲ್ಲ ವೇದವ್ಯಾಸರು. ದರಿದ್ರಾಯ ದೀಯತೆ ದಾನಂ, ಯಾರಿಗೆ ಬಡತನ ಇದೆ, ನೀಡಿದೆ, ಅವಶ್ಯಕತೆ ಇದೆ ಅವನಿಗೆ ದಾನ ಕೊಡಬೇಕು. ಅದು ಸಫಲವಾಗತ್ತೆ, ನಿನಗೆ ಫಲ ಕೊಡುತ್ತೆ. ಸಫಲಂ ಪಾಂಡುನಂದನ ಯುಧಿಷ್ಠಿರಂಗೆ ಹೇಳ್ತಾ ಇರ್ತಕ್ಕಂಥ, ಯಾರಿಗೆ ಹಸಿವಿರುತ್ತೆ ಅವರಿಗೆ ಅನ್ನ ಕೊಡಬೇಕು ಅಂತ ಹೇಳ್ತಾರಲ್ಲ. ವ್ಯಾಧಿತಸ್ಯ ಔಷಧಂ ಪಥ್ಯಂ, ರೋಗ ಬಂದಿರೋನಿಗೆ ನೀವು ಔಷಧಿ ಕೊಡಬೇಕು. ನೀದುಜಸ್ಯ ಕಿಮೌಷಧೈಹಿ, ರೋಗನೇ ಇಲ್ಲದೆ ಅವನಿಗೆ ಔಷಧಿ ಕೊಟ್ಟೇನು ಮಾಡ್ತೀರ ನೀವು? ಹಾಗಾಗಿ ಯಾರಿಗೆ ನೀಡಿದೆ ಅವನಿಗೆ ದಾನ ಕೊಡಿ, ಯಾರಿಗೆ ಗ್ರೀಡ್ ಇದೆ ಅವನಿಗೆ ದಾನ ಅಲ್ಲ. ಇದು ಭಾಳ ಇಂಪಾರ್ಟೆಂಟು. ಅದು ನೀಡಿರೋ ಅಂತಂದು ಯಾರು ಬೇಕಾದ್ರೂ ಆಗಿರ್ಬೋದು, ಅವನು ಬ್ರಾಹ್ಮಣನೇ ಆಗಿರಬೇಕು ಅಂತೇನಿಲ್ಲ. ಏನೋ ಒಂದಷ್ಟು ಅನುಷ್ಠಾನಗಳು ಅದು ಇದು ಇಟ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ, ಇಲ್ಲ ನಾನು ಹೇಳೋದಿಲ್ಲ. ಹಾಗೆ ಪ್ಲಸ್ ಪಾಯಿಂಟ್ ಇದೆ ಇಟ್ಕೊಂಡಿರೋವನು ಇದ್ದಾನೆ, ಇಟ್ಕೊಳ್ಳದೇ ಇರೋವನು ಇದ್ದಾನೆ. ಅದೇ ಇಟ್ಕೊಂಡಿರೋನಿಗಿನ ಇಟ್ಕೊಳ್ಳದೇ ಇರೋನು ನೀಡ್ ಜಾಸ್ತಿ ಇದೆ ಅಂದರೆ ನೀಡ್ ಯಾರಿಗೆ ಜಾಸ್ತಿ ಇದೆ ಅವ್ರಿಗೆ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನೀವು ಯಾರಿಗೆ ಕೊಡಬೇಕಾದ್ರೂ ಕೂಡ ಅವ್ರಿಗೆ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆಯಾ? ಯಾಕೆಂದರೆ ದಾನ ಎಷ್ಟೋ ಜನ ಇವಾಗ ತೊಗೊಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ನಾನಿವಾಗ ಎಷ್ಟೋ ವರ್ಷಗಳಿಂದ ದಾನ ತೊಗೊಳ್ಳೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ. ನಾನು ತೊಗೊಳಕ್ಕೆ ಹೋಗೋದಿಲ್ಲ, ನಾನು ಯಾವುದು ಬೇಡ ಅಂತೀನಿ. ನನಗೆ ಏನು ನೆಸಿಟಿ ಇರುತ್ತೆ ಅದನ್ನು ತೊಗೊಳ್ತೀನಿ. ಹಾಗಾಗಿ ದಾನ ತೊಗೋಬೇಕು ಅಂದಾಗ ಏನಾಗುತ್ತೆ ಅಂದರೆ ಎಷ್ಟೋ ಜನ ಇರುತ್ತೆ ಅವ್ರ ಹತ್ರ, ಸುಮ್ಮನೆ ತೊಗೊಂಡು ಮನೇಲಿ ಆಟದ ಮೇಲೆ ಬಿಸಾಕಿರ್ತಾರೆ.
ಅದು ಪ್ರಯೋಜನ ಇಲ್ಲ. ನೀವು ದಾನ ಕೊಟ್ಟಿದ್ದು ಅದು ಯೂಸ್ ಮಾಡಬೇಕು, ಬಳಸಬೇಕು, ಆವಾಗಲೇ ನೀವು ಕೊಟ್ಟಿದ್ದು ಫಲ ಸಿಗೋದು. ಹಾಗಾಗಿ ನೀಡಿರತಕ್ಕಂತಹದಕ್ಕೆ ದಾನ ಕೊಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ದಾನವನ್ನು ಏನು ಕೊಡಬೇಕು ಅಂದರೆ ಏನು ಬೇಕಾದರೂ ಕೊಡ್ಬೋದು. ಆದರೆ ಶಿವನಿಗೆ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂದರೆ ಬೆಳ್ಳಿ ಹುಟ್ಟಿದ್ದು ಈಶ್ವರನ ಕಣ್ಣೀರಿನಿಂದ ಅಂತ ಹೇಳುತ್ತೆ. ಬೆಳ್ಳಿ ಹುಟ್ಟಿರ್ತಕ್ಕಂಥದ್ದು ಈಶ್ವರನಿಂದ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ರಜತ ದಾನವನ್ನು ಕೊಡ್ತಕ್ಕಂಥದ್ದು ಇವತ್ತೆಲ್ಲ ಬೆಳ್ಳಿ ಬಂಗಾರಗಳು ಸಾಮಾನ್ಯ ಜನಗಳಿಗೆ ತುಂಬಾ ಅಂಥದ್ದು ಔಟ್ ಆಫ್ ರೀಚ್ ಆಗಿದೆ, ಇಲ್ಲ ಅನ್ನೋ ಹೇಳೋದಿಲ್ಲ. ಅದಕ್ಕೂ ನಿಮ್ಮ ಕೈಲಿ ಆದರೆ ಕೊಡ್ಬೋದು, ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ, ಬೇರೆ ಏನು ಬೇಕಾದ್ರೂ ಕೊಡ್ಬೋದು ಆಲ್ಟರ್ನೇಟಿವ್, ಇಲ್ಲ ಅನ್ನೋ ಹೇಳಲ್ಲ. ನಾನು ಆರ್ಡರ್ ಆಫ್ ಮ್ಯಾರಿಟ್ ಮೇಲೆ ಫಸ್ಟು ಅದನ್ನು ಹೇಳ್ತಾ ಇದ್ದೀನಿ. ಆ ಥರ ಕೊಡ್ತಕ್ಕಂಥದ್ದು ಬಹಳ ವಿಶೇಷ. ಅದು ಆಗಲಿಲ್ಲ ನೀವು ಕುಂಬಳಕಾಯಿ ದಾನವನ್ನು ಕೊಡ್ಬೋದು. ಬೂದು ಕುಂಬಳಕಾಯಿ ಬೇಕಾದ್ರೂ ಆಗ್ಬೋದು, ಸಿಹಿ ಕುಂಬಳಕಾಯಿ ಬೇಕಾದ್ರೂ ಆಗ್ಬೋದು. ಅದನ್ನು ಬೇರೆ ಪ್ರಶ್ನೆ ಮಾಡ್ತಾ ಜನ, ಸಿಹಿ ಕುಂಬಳಕಾಯಿ ಬೂದು ಕುಂಬಳಕಾಯಿ ಯಾವ್ದು ಬೇಕಾದ್ರೂ ಕೊಡ್ಬೋದು, ದಾನ ಕೊಡ್ಬೋದು. ಇಲ್ವಾ ನಿಮ್ಮ ಅಷ್ಟು ಕೊಡೋಕ್ಕಲ್ವಾ, ನಿಂಬೆಹಣ್ಣು ದಾನ ಕೊಡ್ಬೋದು. ನಿಂಬೆಹಣ್ಣು ನಿಮಗೇನು 2 ರೂಪಾಯಿ 3 ರೂಪಾಯಿ 5 ರೂಪಾಯಿಗೆ ಸಿಗುತ್ತೆ ದಾನ. ಒಂದು 4 5 10 ತೊಗೊಂಡು ಕೊಡ್ಬೋದು, ಯಾವ್ದಕ್ಕೆ ಬೇಕಾದ್ರೂ ದಾನ, ಯಾವ್ದಕ್ಕೆ ಬೇಕಾದ್ರೂ ಕೊಡ್ಬೋದು. ಪಾನಕ ಮಾಡ್ಕೊಂಡು ಕುಡಿತಾರೆ ಅಷ್ಟೇ, ಇಲ್ಲ ಚಿತ್ರಾನ್ನ ಮಾಡ್ಕೊಂಡು ತಿಂತಾರೆ ಅಷ್ಟೇ. ಈಗ ತಂತ್ರ ಭಾಗದಲ್ಲಿ ಶಿವನ ಆರಾಧನೆ ಹೇಗೆ, ಅದ್ರ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡಿದ್ರು. ಅದು ಬಹಳ ದೊಡ್ಡ ಕಾನ್ಸೆಪ್ಟ್ ಅದು. ತಂತ್ರ ಭಾಗ ಸ್ವಲ್ಪ ಹೇಳೋದ. ತಂತ್ರ ಭಾಗ ಅಂದಾಗ ಇಲ್ಲಿ ತುಂಬಾ ಜನ ಅರ್ಥ ಮಾಡ್ಕೊಂಡಿರೋದು ಹೇಗೆ ಅಂದ್ರೆ ವಾಮಾಚಾರದ್ದು ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ವಾಮಾಚಾರ ಅಘೋರಿಗಳು ಯೂಸ್ ಮಾಡ್ತಕ್ಕಂಥದ್ದು ಅದು ಇದು ಅಂತ. ಅದು ಇದೆ, ಇಲ್ಲ ಅನ್ನೋ ಹೇಳೋದಿಲ್ಲ. ವಾಮಾಚಾರದ ಭಾಗನೂ ಇದೆ, ದಕ್ಷಿಣಾಚಾರದ ಭಾಗನೂ ಇದೆ. ಅಂದರೆ ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ತಂತ್ರ ಭಾಗದಲ್ಲೂ ಪೂಜೆ ಮಾಡೋದನ್ನು ಹೇಳಿದೆ, ಇಲ್ಲ ಅಂತಿಲ್ಲ. ವಾಮ ಮಾರ್ಗಗಳಿಗೆ, ಮಾಟ ಮಂತ್ರಗಳಿಗೆ, ಅದಕ್ಕೆ ಇದಕ್ಕೆ ಬಳಸ್ತಕ್ಕಂಥದ್ದೂ ಇದೆ. ಈ ಎರಡಕ್ಕೂ ಕೂಡ ಸಾಮಾನ್ಯವಾಗಿ ನಮಗೆ ತಂತ್ರ ಭಾಗಗಳಲ್ಲಿ ತುಂಬಾ ಜಾಸ್ತಿ ಆರಾಧ್ಯ ದೈವ ಅಂದರೆ ಶಿವ ಮತ್ತು ಪಾರ್ವತಿನೇ. ಪಾರ್ವತಿಯ ಬೇರೆ ಬೇರೆ ಅವತಾರಗಳು, ಕಾಳಿ, ದುರ್ಗಿ, ಈ ಥರ ಎಲ್ಲ ಬೇರೆ ಬೇರೆ ಉಗ್ರ ರೂಪಗಳು ಅಂತ ನಾವೇನು ಹೇಳ್ತೀವಿ, ಅದನ್ನು ಸಾಮಾನ್ಯವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಭೈರವ ತಂತ್ರ, ಡಾಮರ ತಂತ್ರ, ಉಡ್ಡೀಶ ತಂತ್ರ, ಈ ಥರದ್ದೆಲ್ಲ ತಂತ್ರ ಭಾಗಗಳಿಗೆ ಬೇಕಾದಷ್ಟು ಗ್ರಂಥಗಳಿದೆ ಶಾಸ್ತ್ರಗಳಲ್ಲಿ. ಸೊ ಹಾಗಾಗಿ ವಿಜ್ಞಾನ ಭೈರವ ತಂತ್ರ ಈ ಥರದನ್ನೆಲ್ಲ ಇವತ್ತಿಗೂ ಕೂಡ ಇವೆಲ್ಲ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಮತ್ತು ಬಂಗಾಳ ದೇಶದಲ್ಲಿ ಇಲ್ಲೆಲ್ಲ ಕಡೆ ಪ್ರಾಕ್ಟೀಸಸ್ಸಲ್ಲಿದೆ. ತುಂಬ ಜನ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ. ಶಾಕ್ತ ತಂತ್ರ ಇದನ್ನೆಲ್ಲವನ್ನು ಪ್ರಾಕ್ಟೀಸಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ತಂತ್ರ ಭಾಗಗಳಲ್ಲಿ ಸಾಮಾನ್ಯವಾಗಿ ವಿಷ್ಣುವನ್ನು ಜಾಸ್ತಿ ಆರಾಧನೆ ಮಾಡೋದಿಲ್ಲ. ಯಾಕೆಂದರೆ ಸೌಮ್ಯ ರೂಪದ ಗ್ರಹಗಳನ್ನು ಅಥವಾ ದೇವತೆಗಳನ್ನು ಅಥವಾ ದೇವರನ್ನು ಆರಾಧನೆ ಇಲ್ಲ. ಅಲ್ಲಿ ಉಗ್ರ ಸ್ವರೂಪವನ್ನು ಜಾಸ್ತಿ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಈಶ್ವರನನ್ನು, ಉಗ್ರ ರೂಪದ ಈಶ್ವರನನ್ನು, ರುದ್ರನನ್ನು, ಕಾಲನನ್ನು, ಮತ್ತು ಭೈರವಿಯನ್ನು, ಚಂಡಿಯನ್ನು, ಇಂಥವ್ರನ್ನೇ ಜಾಸ್ತಿ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇಂಥವ್ರನ್ನ ಆರಾಧನೆ ಮಾಡಬೇಕಾದಾಗೆಲ್ಲನೂ ಕೂಡ ಅಲ್ಲಿಯ ಪದ್ಧತಿಗಳೇನೇ ಬೇರೆ ಇರುತ್ತೆ, ಅದ್ರ ಕ್ರಮಗಳು ಬೇರೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಸುಲಭನಾಗಿ ಇರೋದಿಲ್ಲ ತಂತ್ರ ಭಾಗಗಳಲ್ಲಿ. ತಂತ್ರ ಭಾಗಗಳಲ್ಲಿ ಬೇಕಾದಷ್ಟು ಅವ್ರದ್ದು ಲೆಕ್ಕಾಚಾರಗಳೇ ಬೇರೆ ಬೇರೆ ಇದೆ. ಮತ್ತು ವಾಮಾಚಾರದಲ್ಲಂತೂ ಉಚ್ಚಾಟನ ಇದು ಎಲ್ಲ ಬೇಕಾದಷ್ಟು ಅದರಲ್ಲಿ 5-6 ಥರ ಬೇರೆ ಬೇರೆ ಕ್ರಮಗಳು ಅಥವಾ ವಿಧಾನಗಳೆಲ್ಲ ಇದೆ. ಇದೆಲ್ಲವನ್ನು ಮಾಡ್ಕೊಂಡು ಹೋಗ್ತದೆ. ಆದರೆ ಅದಲ್ಲದೆ ಸೌಮ್ಯ ಮಾರ್ಗದಲ್ಲೂ ಕೂಡ ತಂತ್ರ ಭಾಗದಲ್ಲಿ ಮಾಡ್ತಕ್ಕಂಥದ್ದು ಕೂಡ ಇದೆ. ಅಲ್ಲೂ ಕೂಡ ತಂತ್ರ ಅಂದರೆ ಒಂದು ವಿಧಿ ಅಥವಾ ಕ್ರಮ ಅನ್ನೋ ಅರ್ಥ. ಸಂಸ್ಕೃತದಲ್ಲಿ ತಂತ್ರ ಅಂದರೆ ಒಂದು ವಿಧಿ ಅಥವಾ ಕ್ರಮದಲ್ಲಿ ಮಾಡ್ತಕ್ಕಂಥದ್ದು ಅನ್ನೋ ಅರ್ಥ. ಅದು ಸೌಮ್ಯ ಕ್ರಮವೂ ಆಗಿರ್ಬೋದು, ಉಗ್ರ ಕ್ರಮವೂ ಆಗಿರ್ಬೋದು. ಆದರೆ ಸಾಮಾನ್ಯ ಜನಗಳಲ್ಲಿ ಏನಾಗಿದೆ, ಸೌಮ್ಯಕ್ಕಿಂತ ಜಾಸ್ತಿ ಉಗ್ರಕ್ಕೇನೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಕೊಂಡು ಬಂದಿರೋದು ಇತ್ತೀಚಿನ ಕೆಲವು ಶತಮಾನಗಳಿಂದ ಅಂತ ಹೇಳ್ಬೋದು. ಹಾಗಾಗಿ ಶಿವನನ್ನು ರುದ್ರ ಸ್ವರೂಪನಾಗಿ, ಕಾಲಸ್ವರೂಪನಾಗಿ, ಸಂಹಾರ ಸ್ವರೂಪನಾಗಿ, ಭೈರವಿ ಸ್ವರೂಪಿಣಿಯಾಗಿ, ಕಾಲಿ, ಹೈಮಾವತಿ ಈ ಥರದ್ದೆಲ್ಲನೂ ಇದು ಮಾಡಿಕೊಂಡು, ಶಾಕಿನಿ, ಡಾಕಿನಿ ಈ ಥರದ್ದೆಲ್ಲನೂ ಇದು ಮಾಡಿಕೊಂಡು ಅಲ್ಲೆಲ್ಲನೂ ಕೂಡ ಆರಾಧನೆ ಮಾಡಿಕೊಂಡು, ಇದೆಲ್ಲವೂ ಕೂಡ ತಂತ್ರ ಭಾಗಗಳಲ್ಲಿ ಶಿವನನ್ನು ಅಥವಾ ಪಾರ್ವತಿಯನ್ನು ಅಥವಾ ದೇವಿಯನ್ನು ಪ್ರಧಾನವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಅದಕ್ಕೆ ಕೆಲವು ವಿಧಿವಿಧಾನಗಳು ಬೇರೆ ಇದೆ. ನಾನು ಹೇಳ್ದಂಗೆ ಸ್ಮಶಾನದಲ್ಲಿ ಹೋಗಿ ಆರಾಧನೆ ಮಾಡ್ತಕ್ಕಂಥದ್ದು ಇದೆಲ್ಲನೂ ಇದೆ. ಸೊ ಅದೆಲ್ಲನೂ ಈ ಒಂದು ಸಂದರ್ಭಕ್ಕೆ ಬೇಕಾಗಲ್ಲ. ಅದು ಒಟ್ಟಿನಲ್ಲಿ ತಂತ್ರ ಭಾಗದಲ್ಲಿ ಈಶ್ವರನನ್ನು ಪ್ರಧಾನವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಅನ್ನೋದಿದೆ. ಅದರೊಳಗೆ ಸ್ವಲ್ಪ ವಾಮ ಮಾರ್ಗ ಅಲ್ಲದೇ ಇರತಕ್ಕಂತಹ ಭಾಗದಲ್ಲಿ ತಂತ್ರ ಭಾಗದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಕೆಲವು ಇದೆ. ಇವಾಗ ಆಂಜನೇಯನನ್ನು ಆರಾಧನೆ ಮಾಡ್ತಕ್ಕಂಥದ್ದಿದೆ, ನರಸಿಂಹದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದಿದೆ. ಈ ಥರದ್ದೆಲ್ಲನೂ ಕೂಡ ನರಸಿಂಹದೇವ ಉಗ್ರರೂಪಾದವನು ಸೌಮ್ಯ ರೀತಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ತಂತ್ರ ಭಾಗಗಳಲ್ಲಿ ವಾಮಾಚಾರದಲ್ಲಿ ಮಾಡೋ ರೀತಿ ಅಲ್ಲ ಅದು. ಹೀಗೆಲ್ಲ ಇರುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಸರ್ವಂ ಶಿವಮಯಂ ಅನ್ನೋ ಥರದಲ್ಲಿ ಎಲ್ಲವೂ ಕೂಡ ಶಿವಮಾನಸ ಪೂಜಾ ವಿಧಾನ ಅಂತಲೇ ಶಂಕರಾಚಾರ್ಯ ಹೇಳಿದ್ದಾರೆ. ಹಾಗಾಗಿ ನೀವು ಏನೇ ಪೂಜೆ ಮಾಡೋದಿದ್ದು ಕೂಡ
ಕರ್ಮಶ್ರದ್ಧೆ ಇರಲಿ. ನಾನು ಎಲ್ಲ ಜನಗಳಿಗೂ ಅದನ್ನೇ ಹೇಳೋದು. ಕರ್ಮಶ್ರದ್ಧೆ ಇಲ್ಲ ಅಂದರೆ ನೀವು ಕೋಟಿ ಅರ್ಚನೆ ಮಾಡೋದು ಪ್ರಯೋಜನ ಇಲ್ಲ. ಶ್ರದ್ಧೆಯಿಂದ ಒಂದು ಬಿಲಪತ್ರೆಯನ್ನು ನೀವು ಇಟ್ಟರೂ ಕೂಡ ಕೋಟಿ ಪುಷ್ಪಗಳಿಗೆ ಸಮಾನ ಆಗಬಹುದು. ಆ ಶ್ರದ್ಧೆ ಅನ್ನೋದು ಇಂಪಾರ್ಟೆಂಟ್. ಸಾಕಷ್ಟು ಮಾಹಿತಿಯನ್ನು ಮಹಾಶಿವರಾತ್ರಿ ಪ್ರಯುಕ್ತ ಹಬ್ಬದ ಆಚರಣೆ ಹೇಗೆ ಮಾಡಬೇಕು, ಶಿವನ ಆರಾಧನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ನಿಮಗೆ ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಥ್ಯಾಂಕ್ ಯು, ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ಮಹಾಶಿವರಾತ್ರಿ ಹಬ್ಬದ ಈ ಸಂದರ್ಭದಲ್ಲಿ ಹೇಗೆ ಶಿವನ ಆರಾಧನೆಯನ್ನು ಮಾಡಬೇಕು, ಶಿವನ ಒಲುಮೆ ಹೇಗೆ, ಪೂಜೆ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕು, ಪೂಜಾ ಕೈಂಕರ್ಯಗಳು ಸಂಜೆಯಿಂದ ಶುರುವಾಗುತ್ತೆ. ಆ ನಂತರದಲ್ಲಿ ಶುರುವಾಗುವಂತಹ ಉಪವಾಸ ಅಥವಾ ಜಾಗರಣೆ ಹೇಗಿರಬೇಕು, ಜಾಗರಣೆ ಕ್ರಮ, ಇದೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಗುರೂಜಿ ತಿಳಿಸ್ಕೊಟ್ರು. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮಃ ಶಿವಾಯ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ.